ರಮ್ಯಾ ಕಾರಿಗೆ ಮೊಟ್ಟೆ ಎಸೆದವರು ಈಗ ಎಲ್ಲಿದ್ದಾರೆ? ಒಂದು ಘಟನೆ ನೆನಪಿಸಿಕೊಳ್ಳೋಣ. 2016 ಮಂಗಳೂರು. ನಟಿ ಮಾಜಿ ಸಂಸದೆ ರಮ್ಯಾರವರ ಕಾರಿನ ಮೇಲೆ ಮೊಟ್ಟೆಗಳನ್ನು ಎಸೆಯಲಾಗಿತ್ತು. ಯಾಕೆ ಗೊತ್ತಾ? ರಮ್ಯಾ ಪಾಕಿಸ್ತಾನಕ್ಕೆ ಹೋಗಿ ಬಂದು ಒಂದು ಮಾತು ಹೇಳಿದ್ರು. Seem to be unlawful and illegal in this country. I was in Mandya for a program and the media asked me what my experience was at the SAARC conference, and I said that, I disagree with Manohar Parrikar sir's comment that Pakistan is hell. It's not hell, and Pakistanis are just like us, and we were treated very well, and that is a fact, and that is the truth. And I'm not going to succumb to some kind of pressure or these tactics and, bow down to pressure and get, I'm not afraid. I'm not afraid to speak my mind. ಪಾಕಿಸ್ತಾನ ನರಕವಲ್ಲ, ಅಲ್ಲಿಯೂ ನಮ್ಮಂತೆಯೇ ಮನುಷ್ಯರಿದ್ದಾರೆ ಅಷ್ಟೇ. ಆದರೆ ಆ ಮಾತು ದೊಡ್ಡ ವಿವಾದವಾಯಿತು. ಮಂಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರಮ್ಯಾ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆಯಲಾಯಿತು. ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಅವರ ವಿರುದ್ಧ ದೇಶದ್ರೋಹದ ದೂರು ಕೂಡ ದಾಖಲಾಗಿತ್ತು. ಈ ಘಟನೆಯನ್ನ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಹಿಂದಿ, ಇಂಗ್ಲಿಷ್ ಮಾಧ್ಯಮಗಳು ರಮ್ಯರಿಗೆ ಪಾಠ ಕಲಿಸಲಾಯಿತು ಎಂಬಂತೆ ವರದಿ ಮಾಡಿತು. ಮೊಟ್ಟೆ ಎಸೆದ ಆ ಘಟನೆ ಸಾರಿದ ಸಂದೇಶ ಏನು? ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ಮಾತು ಆಡಿದರೆ ದೇಶದ್ರೋಹ. ಸರಿ, ಈಗ 2026ಕ್ಕೆ ಬನ್ನಿ. RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಏನ್ ಹೇಳಿದ್ದಾರೆ? ಪಾಕಿಸ್ತಾನದ ಎಲ್ಲಾ ಜನರು ಭಾರತದ ಶತ್ರುಗಳಲ್ಲ. ಶಾಶ್ವತ ದ್ವೇಷವೇ ಪರಿಹಾರವಲ್ಲ. ರಾಜ್ಯ, ರಾಜಕೀಯ ಮತ್ತು ಗಡಿಗಳು ಬೇರೆ ವಿಚಾರ. ಆದರೆ ಜನರನ್ನ ಸಂಪೂರ್ಣ ಶತ್ರುಗಳೆಂದು ನೋಡೋದು ಸರಿಯಲ್ಲ ಎಂದಲ್ಲವೇ ಮೋಹನ್ ಭಾಗವತ್ ಹೇಳಿದ್ದು? But what is the solution? Bharat solution. Bharatiya solution is not conquering or obliterating others. To form that harmonious assimilating process, that requires dialogue. So conflicts may halt all these relations, but they cannot save us. They should not. Sometimes, after resolution of conflict, we have to take up the sutra from where we have left it, and we have to continue. So permanent enmity, permanent hatred is not the solution. When there is some trouble, we have to look after it, and there is a way to look after it. We have to be all for that way. It is not that the Pakistanis are wholeheartedly enemies of Indians. That is not, or Indians are like that. It is not there. But states, politics, international borders, that is also there. That is a fact of life. ಅಷ್ಟೇ ಅಲ್ಲ, RSS ಸಹ ಕಾರ್ಯನಿರ್ವಾಹಕ ದತ್ತಾತ್ರೇಯ ಹೊಸಬಾಳೆ ಕೂಡ ಪಾಕಿಸ್ತಾನದೊಂದಿಗೆ ಸಂವಾದದ ಬಾಗಿಲು ಸಂಪೂರ್ಣ ಮುಚ್ಚಬಾರದು, ಜನರಿಂದ ಜನರಿಗೆ ಸಂಪರ್ಕ ಮುಂದುವರಿಯಬೇಕು ಎಂದು ಹೇಳಿದ್ದಾರೆ. ಇದನ್ನ ಮೋಹನ್ ಭಾಗವತ್ ಸಮರ್ಥಿಸುತ್ತಾ ಹೇಳಿತು. ದತ್ತಾತ್ರೇಯ ಹೊಸಬಾಳೆ ಪಾಕಿಸ್ತಾನದ ಸರ್ಕಾರದ ಬಗ್ಗೆ ಅಲ್ಲ, ಅಲ್ಲಿನ ಜನರ ಬಗ್ಗೆ ಮಾತನಾಡಿದ್ದಾರೆ ಅಂತ. If the Pakistani is the pinpricks which is trying to give, like in Pulwama, etc., we have to answer wholesomely according to the situation, because the security and self-respect of a country and a nation has to be protected, and the government of the day should take note of it and take care of it. But at the same time, we need not close the doors. We should always be ready to engage them in dialogue. That's why diplomatic relations are maintained. Okay. Trade and commerce goes on. Yeah. Visas are being given. So that we should not stop it. But because there should be a window for always for a dialogue. They can continue at present because of Pakistan's adamancy, many things are not being carried out. ಹಾಗಾದ್ರೆ ಈಗ ಒಂದು ಸರಳ ಪ್ರಶ್ನೆ ಕೇಳೋಣ. ರಮ್ಯಾ ಇದೇ ಮಾತು ಹೇಳಿದಾಗ ದೇಶದ್ರೋಹ ಹೇಗಾಯಿತು? ರಮ್ಯಾ ಕೂಡ ಪಾಕಿಸ್ತಾನದ ಸರ್ಕಾರವನ್ನು ಹೊಗಳಿರಲಿಲ್ಲ. ಅವರು ಹೇಳಿದ್ದು ಅಲ್ಲಿನ ಸಾಮಾನ್ಯ ಜನರ ಬಗ್ಗೆಯೇ ಆಗಿತ್ತು. ಇಂದು RSS ನಾಯಕರು ಕೂಡ ಪಾಕಿಸ್ತಾನದ ಸಾಮಾನ್ಯ ಜನರನ್ನ ರಾಜಕೀಯ ಮತ್ತು ಸರ್ಕಾರದಿಂದ ಬೇರ್ಪಡಿಸಿ ನೋಡುವ ಮಾತನ್ನೇ ಆಡ್ತಿದ್ದಾರೆ. ಹಾಗಾದ್ರೆ ಇನ್ನೊಂದು ಕುತೂಹಲಕಾರಿ ಸಂಗತಿಯೂ ಇದೆ. ಇತ್ತೀಚೆಗೆ RSS ಹಿನ್ನೆಲೆಯ ಹಿರಿಯ ಬಿಜೆಪಿ ನಾಯಕ ರಾಮ್ ಮಾಧವ್ರ ಪಾಕಿಸ್ತಾನಿ ಪ್ರತಿನಿಧಿಗಳೊಂದಿಗಿನ ಸಂಪರ್ಕದ ಬಗ್ಗೆ ವರದಿಗಳು ಬಂದಿದ್ದವು. ಕೊಲಂಬೋದಲ್ಲಿ ನಡೆದ IISS ಸೌತ್ ಏಷ್ಯಾ ಡಯಾಲಾಗ್ನಲ್ಲಿ ಪಾಕಿಸ್ತಾನದ ನಿವೃತ್ತ ISI ಅಧಿಕಾರಿ ಮೇಜರ್ ಜನರಲ್ ಇಸ್ಪಾಂದಿಯಾರ್ ಅಲಿ ಖಾನ್ ಪಟೌಡಿ ಭಾಗವಹಿಸಿದ್ರು. ಅಲ್ಲಿ ರಾಮ್ ಮಾಧವ್ ಗುಪ್ತವಾಗಿ ಪಾಕಿಸ್ತಾನಿ ಅಧಿಕಾರಿಯೊಂದಿಗೆ ಸಭೆ ನಡೆಸಿದ್ರು ಅಂತ ವರದಿಗಳು ಬಂದವು. ಅಂದು ರಮ್ಯಾ ಪಾಕಿಸ್ತಾನದ ಜನರ ಬಗ್ಗೆ ಮಾತನಾಡಿದ್ದಕ್ಕೆ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆಯುವಷ್ಟು ಆಕ್ರೋಶ ಇದೆ ಅಂತಾದ್ರೆ, ಅದೇ ಆಕ್ರೋಶ ಮೋಹನ್ ಭಾಗವತ್ ಮತ್ತು ದತ್ತಾತ್ರೇಯ ಹೊಸಬಾಳೆ ವಿರುದ್ಧವೂ ಹೊರಹೊಮ್ಮಬೇಕಲ್ಲವೇ? ಅಂದು ಮೊಟ್ಟೆ ಎಸೆದವರು ಈಗ ಎಲ್ಲಿದ್ದಾರೆ? RSS ನಾಯಕರು ಪಾಕಿಸ್ತಾನಕ್ಕೆ ಜೈ ಎನ್ನಲಿ ಎಂದು ಕಾಯ್ತಿದ್ದಾರಾ? ಅಂದು ಸಾಮಾಜಿಕ ಜಾಲತಾಣಗಳಲ್ಲಿ ರಮ್ಯಾ ವಿರುದ್ಧ ಅಬ್ಬರಿಸಿದ್ದವರು ಇಂದೇನು ಹೇಳ್ತಿದ್ದಾರೆ? ಅದು ಬೇರೆ ಸನ್ನಿವೇಶ. ಇದು ರಾಜತಾಂತ್ರಿಕ ತಂತ್ರ.
ಅಬ್ಬಾ, ಹಿಪೋಕ್ರಸಿ. ಮೋದಿಜಿ ಅಮಿತ್ ಶಾ ರವರಲ್ಲಿ ಮಾತ್ರವಲ್ಲ, ಬಿಜೆಪಿ ಆರ್ಎಸ್ಎಸ್ನ ಕಣಕಣದಲ್ಲೂ ತುಂಬಿದೆ ಎಂದು ಇದು ತೋರಿಸುವುದಿಲ್ಲವೇ? ರಮ್ಯಾ ಹೇಳಿದಾಗ ಒಪ್ಪಿಕೊಳ್ಳದೆ ಅದೇ ವ್ಯತ್ಯಾಸವನ್ನ ಇಂದು ಆರ್ಎಸ್ಎಸ್ ನಾಯಕರು ಹೇಳಿದಾಗ ಒಪ್ಪಿಕೊಂಡರೆ ಅದನ್ನು ಏನೆಂದು ಕರೆಯಬೇಕು? ವೀಕ್ಷಕರೇ, ನೀವೇ ಹೇಳಿ, ಒಂದೇ ವಿಚಾರ ಎರಡು ಮಾನದಂಡ ಸರಿನಾ? ಅಥವಾ ಯಾರು ಹೇಳಿದ್ರು ಎಂಬುದನ್ನು ನೋಡಿ ನಮ್ಮ ನಿಲುವು ಬದಲಾಯಿಸಬೇಕಾ? ರಮ್ಯಾ ಕಾರಿನ ಮೇಲೆ ಬಿದ್ದ ಆ ಮೊಟ್ಟೆಗಳು ಕೇವಲ 2016ರ ಒಂದು ಘಟನೆ ಮಾತ್ರ ಆಗಿರೋದಿಲ್ಲ. ದೇಶ ಪ್ರೇಮ ವ್ಯಕ್ತಿಯನ್ನು ನೋಡಿ ಬದಲಾಗ್ತಿದೆಯಾ, ಅಥವಾ ಸತ್ಯ ಮತ್ತು ಮಾನವೀಯತೆಗೆ ಒಂದೇ ಮಾನದಂಡ ಇರಬೇಕಾ? ನಿರ್ಧಾರ ನಿಮ್ಮದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.